ನಮಸ್ಕಾರ ಸ್ನೇಹಿತರೆ, ನಾನು ಚಾಣಕ್ಯ ಚಾನೆಲ್ನ ಈ ವಿಶೇಷ ಸರಣಿಗೆ ಸ್ವಾಗತ. ಇಂದು 65ನೇ ದಿನ. ನಾವು 11ನೇ ಅಧ್ಯಾಯದ ಆಳ ಕೇಳಿಯುತ್ತಿದ್ದೇವೆ. ಅರ್ಜುನನಿಗೆ ಈಗ ಅರ್ಥವಾಗುತ್ತಿದೆ, ತನ್ನ ಎದುರಿಗಿರುವ ಕೃಷ್ಣ ಕೇವಲ ಒಬ್ಬ ವ್ಯಕ್ತಿಯಲ್ಲ, ಆತ ಇಡೀ ಬ್ರಹ್ಮಾಂಡವನ್ನು ರಕ್ಷಿಸುವ ಅಕ್ಷರ ಪುರುಷ. ಆದರೆ ಈ ರೂಪ ಕೇವಲ ಸುಂದರವಷ್ಟೇ ಅಲ್ಲ, ಅದು ಅತ್ಯಂತ ತೇಜಸ್ವಿಯೂ ಆಗಿದೆ. ಸೂರ್ಯ ಮತ್ತು ಚಂದ್ರರೇ ಕಣ್ಣುಗಳಾಗಿರುವ ಆ ವಿಶ್ವರೂಪದ ಬೃಹತ್ ವ್ಯಾಪ್ತಿ ಎಂಥವುದು? ಬನ್ನಿ, ಇಂದಿನ ಶ್ಲೋಕಗಳ ಮೂಲಕ ಕಾಲನ ಮಹಿಮೆಯನ್ನು ತಿಳಿಯೋಣ. ತ್ವಮಕ್ಷರಂ ಪರಮಂ ವೇದಿತವ್ಯಂ, ತ್ವಮಸ್ಯ ವಿಶ್ವಸ್ಯ ಪರಂ ನಿಧಾನಂ, ತ್ವಮವ್ಯಯಃ ಶಾಶ್ವತ ಧರ್ಮಗೋಪ್ತ, ಸನಾತನಸ್ತ್ವಂ ಪುರುಷೋ ಮತೋ ಮೇ. ತಿಳಿಯಲೇಬೇಕಾದ ಪರಮ ಅಕ್ಷರ ನೀನೇ, ಈ ಜಗತ್ತಿಗೆ ಪರಮ ಆಶ್ರಯವೂ ನೀನೇ. ನೀನು ಅವ್ಯಯನು, ಅಂದರೆ ಬದಲಾಗದವನು, ಸನಾತನ ಧರ್ಮದ ರಕ್ಷಕನು ಮತ್ತು ನೀನೇ ಶಾಶ್ವತ ಪುರುಷನು ಎಂದು ನಾನು ನಂಬಿದ್ದೇನೆ. ಅರ್ಜುನನು ಇಲ್ಲಿ ಕೃಷ್ಣನನ್ನು ಶಾಶ್ವತ ಧರ್ಮಗೋಪ್ತ ಎನ್ನುತ್ತಾನೆ. ಅಂದರೆ ಕಾಲ ಎಷ್ಟೇ ಬದಲಾದರೂ ಧರ್ಮದ ಹಾದಿಯಲ್ಲಿರುವವರಿಗೆ ಭಗವಂತನ ಆಶ್ರಯ ಸದಾ ಇರುತ್ತದೆ ಎಂಬ ಭರವಸೆ ಇಲ್ಲಿದೆ. ಅನಾದಿ ಮಧ್ಯಾಂತ ಮನಂತ ವೀರ್ಯಂ ಅನಂತ ಬಾಹುಂ ಶಶಿ ಸೂರ್ಯನೇತ್ರಂ, ಪಶ್ಯಾಮಿ ತ್ವಾಂ ದೀಪ್ತ ಹುತಾಶವಕ್ತ್ರಂ, ಸ್ವತೇಜಸ ವಿಶ್ವಮಿದಂ ತಪಂತಂ. ನಿನಗೆ ಆದಿ ಮಧ್ಯ ಅಥವಾ ಅಂತ್ಯವಿಲ್ಲ, ನೀನು ಅನಂತ ಪರಾಕ್ರಮಿಯು ಮತ್ತು ನಿನಗೆ ಅಸಂಖ್ಯಾತ ತೋಳುಗಳಿವೆ. ಸೂರ್ಯ ಮತ್ತು ಚಂದ್ರರೂ ನಿನ್ನ ಕಣ್ಣುಗಳಾಗಿದ್ದಾರೆ. ಉರಿಯುತ್ತಿರುವ ಬೆಂಕಿಯಂತಹ ಮುಖವುಳ್ಳ ನೀನು ನಿನ್ನ ಸ್ವಂತ ತೇಜಸ್ಸಿನಿಂದ ಈ ಇಡೀ ಜಗತ್ತನ್ನು ಸುಡುತ್ತಿರುವುದನ್ನು ನಾನು ಕಾಣುತ್ತಿದ್ದೇನೆ. ಬೆಳಕು ಮತ್ತು ಶಾಖ ಇವೆರಡೂ ಸೃಷ್ಟಿಯ ಮೂಲ. ಸೂರ್ಯಚಂದ್ರರ ಮೂಲಕ ಜಗತ್ತಿಗೆ ಬೆಳಕು ನೀಡುವವನು, ಅಧರ್ಮವನ್ನು ತನ್ನ ತೇಜಸ್ಸಿನಿಂದ ಸುಡುವವನು ಆ ಕೃಷ್ಣನೇ. ನಮ್ಮೊಳಗಿನ ಅಜ್ಞಾನದ ಕತ್ತಲನ್ನು ಹೋಗಲಾಡಿಸಲು ಈ ದಿವ್ಯ ತೇಜಸ್ಸಿನ ಸ್ಮರಣೆ ಅತ್ಯಗತ್ಯ. ದ್ಯಾವಾ ಪೃಥ್ವಿಯೋ ರಿದಮಂತರಂ ಹಿ ವ್ಯಾಪ್ತಂ ತ್ವಯೇಕೇನ ದಿಶಶ್ಚ ಸರ್ವಾಃ, ದೃಷ್ಟ್ವಾದ್ಭುತಂ ರೂಪಂ ಉಗ್ರಂ ತವೇದಂ, ಲೋಕತ್ರಯಂ ಪ್ರವ್ಯಥಿತಂ ಮಹಾತ್ಮನ್. ಆಕಾಶ ಮತ್ತು ಭೂಮಿಯ ನಡುವಿನ ಅಂತರವನ್ನು ಹಾಗೂ ಎಲ್ಲ ದಿಕ್ಕುಗಳನ್ನೂ ನೀನೊಬ್ಬನೇ ವ್ಯಾಪಿಸಿದ್ದೀಯಾ. ಹೇ ಮಹಾತ್ಮನೇ, ನಿನ್ನ ಈ ಅದ್ಭುತವಾದ ಮತ್ತು ಉಗ್ರವಾದ ರೂಪವನ್ನು ಕಂಡು 3 ಲೋಕಗಳು ಭಯದಿಂದ ನಡುಗುತ್ತಿವೆ. ಅರ್ಜುನನಿಗೆ ಈಗ ಕೃಷ್ಣನ ಉಗ್ರ ರೂಪದ ದರ್ಶನವಾಗುತ್ತಿದೆ. ಸೃಷ್ಟಿಕರ್ತನು ಕೇವಲ ಪ್ರೀತಿಯನ್ನಷ್ಟೇ ನೀಡುವುದಿಲ್ಲ, ಅನ್ಯಾಯ ನಡೆದಾಗ ಆತ ನ್ಯಾಯಾಧೀಶನೂ ಆಗುತ್ತಾನೆ. ಇಡೀ ಬ್ರಹ್ಮಾಂಡವೇ ಆತನ ಶಕ್ತಿಯ ಮುಂದೆ ತಲೆಬಾಗುತ್ತಿದೆ. ದೇವತೆಗಳು, ರುದ್ರರು, ಆದಿತ್ಯರು ಎಲ್ಲರೂ ವಿಸ್ಮಯದಿಂದ ಆತನನ್ನು ನೋಡುತ್ತಿದ್ದಾರೆ. ಸ್ನೇಹಿತರೆ, ವಿಶ್ವರೂಪದ ಈ ಭೀಕರ ತೇಜಸ್ಸನ್ನು ಕಂಡ ಅರ್ಜುನನ ಮನಸ್ಸಿನಲ್ಲಿ ಈಗ ಆತಂಕ ಶುರುವಾಗಿದೆ. ಭಗವಂತನ ಈ ರೂಪ ಮುಂದೆ ಏನನ್ನು ಮಾಡಲಿದೆ? ಕೌರವ ಸೈನ್ಯದ ಗತಿ ಏನಾಗಲಿದೆ? ನಾಳೆಯ 66ನೇ ಭಾಗದಲ್ಲಿ ಕೃಷ್ಣನ ಉಗ್ರ ಮುಖಗಳೊಳಗೆ ಶತ್ರು ಸೈನ್ಯವು ಹೇಗೆ ಪ್ರವೇಶಿಸುತ್ತಿದೆ ಎಂಬ ಭವಿಷ್ಯದ ಭಯಾನಕ ದೃಶ್ಯಗಳನ್ನು ತಿಳಿಯೋಣ. ಭಗವದ್ಗೀತೆಯ ಸತ್ಯ ನಮ್ಮ ಅಹಂಕಾರವನ್ನು ಅಳಿಸಲಿ. ಧನ್ಯವಾದಗಳು.